ಆದರೆ ನಾನು ಕೆಲಸ ಮಾಡ್ತಿರೋ ಹಾಸ್ಪಿಟಲ್ಗೆ ಹತ್ರ ಆಗಿರೋ ಊರದು. ಆಲ್ಮೋಸ್ಟ್ ಅಲ್ಲಿರೋರು ಎಲ್ರು ಗೊತ್ತು ನನಗೆ. ಅಲ್ಲಿ ಈ ಮುಖನ ನಾನು ಯಾವತ್ತೂ ನೋಡೇ ಇಲ್ಲ. ಪಾಯಿಂಟ್ ನಂಬರ್ 2, ಪ್ರೇಮನ 5 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ. ಚಾನ್ಸೇ ಇಲ್ಲ. ಯಾಕಂದ್ರೆ ಪ್ರೇಮ ನನಗೆ ಕ್ಲೋಸ್ ಮದುವೆ ಆದ್ಮೇಲಲ್ಲ. ನಾನು ಇವಳು ಚೈಲ್ಡ್ಹುಡ್ ಇಂದ ಫ್ರೆಂಡ್. ಬರೀ ಫ್ರೆಂಡ್ಸ್ ಅಲ್ಲ, ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್. ಅಕ್ಕ ಹೊಟ್ಟೆ ತಾಳಾಗ್ತಿದೆ, ಮೊದ್ಲೇನಾದ್ರು ತಿನ್ಬಿಡ್ಬೇಕು. ಇವತ್ತ ಆ ಪ್ರೇಮಕ್ ಬಂದಿರೋ ಸ್ಥಿತಿ ನೋಡ್ತಾ ಇದ್ರೆ ನನ್ ಹೊಟ್ಟೆ ತುಂಬ ಹೋಗಿದೆ ಕಣು. ಅದು ನಿಜ ಬಿಡು. ಪೂರ್ವಿ, ನಿನ್ ಜೊತೆ ಮಾತಾಡ್ಬೇಕು, ಸ್ವಲ್ಪ ಬಾ. ಇವಳು ಯಾಕೆ ಬೇಕು ನಿನ್ಗೆ? ನಾನು ಅವಳ ಜೊತೆ ಸ್ವಲ್ಪ ಮಾತಾಡ್ಬೇಕು. ಇವಳ ಹತ್ರ ಏನೇ ಇದೆ ನಿನ್ಗೆ ಮಾತಾಡೋದಕ್ಕೆ? ಸುಮ್ನೆ ಹೋಗ್ತಾರ ಇಲ್ಲಿಂದ ಅಷ್ಟೇ. ನಾನ್ ಮೊದ್ಲೇ ಸಿಟ್ನಲ್ಲಿದ್ದೀನತ್ತೆ. ಇನ್ನಷ್ಟು ಸಿಟ್ಟು ಬರ್ಸ್ಬೇಡಿ. ನಾನು ಅವಳ ಜೊತೆ ಮಾತಾಡ್ಲೇಬೇಕು. ಬಾ ಪೂರ್ವಿ. ನಾನ್ ಯಾಕೆ ಬರ್ಲಿ? ನಾನ್ ಬರಲ್ಲ. ನೀನ್ ಬರಲ್ಲ ಅಂದ್ರು ಇಲ್ಲಿ ಯಾರು ಕೇಳೋರಿಲ್ಲ. ಬಾ. ಬರ್ಬೇಕಷ್ಟೇ. ಪ್ರೇಮ, ಬಿಡಿ ಅವಳನ್ನ. ಪ್ರೇಮ, ಯಾಕೆ ನಾನು ದರ ಅಂತ ಹೇಳ್ಕೊಂಡ್ ಬಂದೆ? ಇವತ್ ನನಗ್ ಸತ್ಯ ಗೊತ್ತಾಗ್ಬೇಕು. ಸತ್ಯನಾ? ಯಾವ ಸತ್ಯ? ಅವತ್ ನನ್ನ ಹತ್ರ ರೇಷನ್ ಕಾರ್ಡ್ಗೆ ಅಂತ ಸೈನ್ ಮಾಡಿಸ್ಕೊಂಡಿದ್ದನ್ನ ನಾನ್ ಮರ್ತೋಗಿದ್ದೀನಿ ಅಂತ ಅನ್ಕೊಂಡ್ಯಾ? ನಿಜ ಹೇಳು ಪೂರ್ವಿ, ಅವತ್ ನಿಜವಾಗ್ಲೂ ನನ್ನ ಹತ್ರ ರೇಷನ್ ಕಾರ್ಡ್ಗೆ ಸೈನ್ ಹಾಕಿಸ್ಕೊಂಡ್ಯಾ ಅಥವಾ ಇವತ್ತು ಕೋರ್ಟಲ್ಲಿ ನನ್ನ ಸಿಕ್ಕಾಕ್ಸ್ಬೇಕು ಅಂತಾನೆ ಮದ್ವೆ ಅಮಾನತ್ ಅರ್ಜಿಗೆ ಸೈನ್ ಹಾಕಿಸ್ಕೊಂಡ್ಯಾ? ಯಾಕೇನು ಮಾತಾಡ್ತಿಲ್ಲ? ನನಗ್ ಚೆನ್ನಾಗಿ ನೆನ್ಪಿದೆ, ಅವತ್ ಚಂದವಾಗಿ ಮಾತಾಡಿ ನನ್ನ ಹತ್ರ ರೇಷನ್ ಕಾರ್ಡಿಗೆ ಸೈನ್ ಹಾಕಿಸ್ಕೊಂಡೆ. ನಾನು ಖುಷಿಯಿಂದ ರೇಷನ್ ಕಾರ್ಡು ಅಂತ ಸೈನ್ ಹಾಕಿದ್ದೀನಿ. ಆದ್ರೆ ಇವತ್ತು ನನಗೆ ಬಲವಾಗಿ ಅನುಮಾನ ಬರ್ತಾ ಇದೆ. ನೀನು ಯಾವ್ದೋ ಬೇರೆ ಕಾರಣಕ್ಕೆ ನನ್ನ ಹತ್ರ ಸೈನ್ ಹಾಕಿಸ್ಕೊಂಡಿದ್ಯಾ ಅಂತ. ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ಯಾಕೆ ನಾನ್ ಮಾತಾಡ್ತಿರೋದು ಅರ್ಥ ಆಗ್ತಾ ಇಲ್ವಾ? ಸುತ್ತಿ ಬಳಸಿ ಏನ್ ಮಾತಾಡ್ತಿಲ್ವಲ್ಲ? ನೇರವಾಗೇ ಕೇಳ್ತಾ ಇದ್ದೀನಿ. ಅವತ್ ನೀನ್ ಸೈನ್ ಹಾಕಿಸ್ಕೊಂಡಿದ್ದು ಮದ್ವೆ ಅಮಾನತ್ ಅರ್ಜಿಗೆ ತಾನೆ? ಏ ಇಲ್ಲ, ನಾನು ಅವತ್ತು ಸೈನ್ ಮಾಡಿಸ್ಕೊಂಡಿದ್ದು ರೇಷನ್ ಕಾರ್ಡ್ಗೆನೆ. ನೀನ್ ಯಾಕೆ ನನ್ ಮೇಲೆ ಸುಮ್ನೆ ಅನುಮಾನ ಪಡ್ತಾ ಇದೀಯಾ? ಈಗ ಬಂದಿರೋ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ನೀನು ಒಂದ್ ಹೆಣ್ಣಾಗಿ
ಯೋಚನೆ ಮಾಡ್ಬಿಟ್ಟು ಹೇಳು. ದಯವಿಟ್ಟು ಹೇಳು, ಅವತ್ ನೀನ್ ನಿಜವಾಗ್ಲೂ ರೇಷನ್ ಕಾರ್ಡಿಗೆ ಸೈನ್ ಹಾಕ್ಸಿಲ್ಲ ಅಂದ್ರೆ ಈಗ್ಲೇ ಸತ್ಯ ಒಪ್ಕೊಬಿಡು. ನೀನ್ ಆಡಿದ ರೀತಿ, ನಿನ್ ಮುಖದಲ್ಲಿದ್ದ ಟೆನ್ಷನ್ ಎಲ್ಲ ಬಲವಾಗ ಅನುಮಾನ ಬರ್ತಾ ಇದೆ. ಅವತ್ ನೀನು ಸೈನ್ ಹಾಕ್ಸಿದ್ದು ಆ ಹಾಳದ ಅರ್ಜಿಗೇನೆ. ಏನು ನಿನ್ ಸಮಸ್ಯೆ? ನೀನೇ ಮದ್ವೆ ಅರ್ಜಿ ಅಮಾನತಕ್ ಸೈನ್ ಹಾಕಿ ಈಗ ನಿನ್ ಮಗಳು ತಲೆ ಮೇಲೆ ಆಪಾದನೆ ಹೊರಿಸೋದಕ್ ನೋಡ್ತಾ ಇದ್ಯಾ? ಅತ್ತೆ, ಅವನಿಲ್ಲಿಗ್ ಬಂದು ಈ ಮದ್ವೆ ಅಮಾನತನ ತಡೆದು ಬಿಡ್ತಾನ. ಅವನಿಲ್ಲಿಗ್ ಬಂದ್ರೆ ಖಂಡಿತ ಈ ಚಾನ್ಸನ್ನ ಮಿಸ್ ಮಾಡ್ಕೊಳಲ್ಲ. ಈ ಮದ್ವೆ ನನ್ಗಿಷ್ಟ ಇಲ್ಲ ಅಂತ ಹೇಳ್ತಾನೆ. ಆಗ ಆ ಅರ್ಜಿಗ್ ಸೈನ್ ಹಾಕಿ ಇವ್ರಿಬ್ಬರನ್ನ ಬೇರೆ ಬೇರೆ ಮಾಡ್ಬಿಡ್ತಾರೆ. ಪ್ರೇಮ್ ಅವ್ರನ್ನ ಕಿಡ್ನಾಪ್ ಮಾಡಿ ಮದುವೆ ಮಾಡ್ಕೊಂಡಿರೋ ವ್ಯಕ್ತಿ ಇಲ್ಲಿ ಬಂದು ಅವ್ರ ಪರವಾಗಿ ಸಾಕ್ಷಿ ಹೇಳ್ತಾನೆ ಅಂತ ಹೇಳಿದ್ರೆ ನನಗೆ ನಂಬಿಕೆ ಇಲ್ಲ ಇವರ ಆನರ್. ಅದರ ಬದಲು ಕೋರ್ಟ್ ಸಮಯನ ವೇಸ್ಟ್ ಮಾಡದೆ ಈಗಲೇ ತೀರ್ಪನ್ನ ಕೊಟ್ಟು ದೇವು ಪ್ರೇಮ್ ಅವರು ಒಂದಾಗೋದಕ್ಕೆ ಅವಕಾಶ ಮಾಡಿಕೊಡಿ. ವಾದ ವಿವಾದಗಳನ್ನು ಆಲಿಸಿದ ನಂತರ ಒಂದ್ ನಿಮಿಷ ಯುವರ್ ಆನರ್, ರಾಮ್ ಅವ್ರು ಬಂದಿದ್ದಾರೆ. ಅವ್ರನ್ನ ಇಲ್ಲಿ ಕರ್ಸ್ಬೋದಾ? ಕರ್ಸಿ. ನಿಮ್ಮಣ್ಣ ಅವಳಿಂದ ದೂರ ಆಗೋ ಟೈಮ್ ಬಂತು ಕಣೆ. ಇಷ್ಟು ದಿನ ಅವನ ಎದೆಲಿದ್ದ ಬೆಂಕಿ ಪಕ್ಕ ಹತ್ಕೊಂಡು ಉರಿಯತ್ತೆ. ಈ ಚಾನ್ಸ್ನ ನನ್ನ ಮಗ ಖಂಡಿತ ಉಪಯೋಗಿಸ್ಕೊಂಡು ಅವಳಿಂದ ದೂರ ಆಗ್ತಾನೆ. ರಾಮ್, ನೀವು ಪ್ರೇಮ ಮದುವೆಯಾಗಿ ಎಷ್ಟು ಕಾಲ ಆಯಿತು? 2.5 ತಿಂಗಳಾಗಿದೆ ಅವನರ್. ರಾಮ್ ಅವರಿಗೆ ಈ ಕೇಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅಲ್ವಾ? ಅವರಿಗೆ ಈಗಲೇ ಬ್ರೀಫ್ ಮಾಡ್ತೀನಿ ಯುವರ್ ಆನರ್. ನಾನು ಪ್ರೇಮ ಅವರು ಪ್ರೀತಿ ಮಾಡ್ತಾ ಇದ್ವಿ ಅನ್ನೋದಕ್ಕೆ ದೇವು ಅವ್ರು ಕೊಟ್ಟಿರೋ ಸಾಕ್ಷಿ.
ಪ್ರೇಮನ ಬಿಟ್ಟು ನಾನು ಒಂದು ಕ್ಷಣನೂ ಬದುಕೋಕ್ಕಾಗಲ್ಲ. 2.5 ತಿಂಗಳಿಂದ ಅವಳ ಜೊತೆ ಮಾತಾಡದೆ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಬ್ರದರ್. ಪ್ಲೀಸ್ ದಯವಿಟ್ಟು ಅವಳನ್ನ ಬಿಟ್ಕೊಟ್ಬಿಡಿ ಬ್ರದರ್, ಪ್ಲೀಸ್. ಓಕೆ ಬ್ರದರ್, ನನಗೂ ಪ್ರೀತಿ ಮಾಡಿರೋ ಕಷ್ಟ ಅರ್ಥ ಆಗುತ್ತೆ. ಹಾಗಾಗಿ ನಾವೊಂದಿಷ್ಟು ಪ್ರಶ್ನೆನ ಕೇಳ್ತೀನಿ, ನೀವು ಅದಕ್ಕೆ ಆನ್ಸರ್ ಮಾಡ್ಬೋದಾ? ಕೇಳಿ ಬ್ರದರ್. ಯಾವ ಊರು ನಿಮ್ಮದು? ನಾನಿಲ್ಲೇ ಸಿಕೆ ಹಳ್ಳಿ. ಹೋ, ನೀವು ಪ್ರೇಮ ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ದೀರಾ? 5 ವರ್ಷದಿಂದ. 5 ವರ್ಷ ಅಂದರೆ ತುಂಬಾನೇ ಲಾಂಗ್ ಲವ್ ಅಲ್ವಾ ನಿಮ್ಮದು? ಆದರೆ ಅಷ್ಟು ವರ್ಷದ ಲವ್ನ ಅದೇ ಇದ್ದಕ್ಕಿದ್ದಾಗೆ ಬಿಟ್ಕೊಟ್ಬಿಟ್ರಿ ನೀವು. ಮನೆಯಲ್ಲಿ ಹೇಳಿ ಒಪ್ಸೋ ಪ್ರಯತ್ನ ಮಾಡಲಿಲ್ವಾ? ಮಾಡಬೇಕು ಅಂತಲೇ ಇದ್ದೆ, ಆದರೆ ಪ್ರೇಮನೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಯಾಕಂದರೆ ಪ್ರೇಮಗೆ ಅವಳ ತಂದೆನ ಕಂಡ್ರೆ ತುಂಬ ಭಯ. ಈ ಮನುಷ್ಯ ಸುಳ್ಳು ಹೇಳ್ತಾ ಇದ್ದಾನೆ. ಪಾಯಿಂಟ್ ನಂಬರ್ 1, ಇವನು ಊರ ಹೆಸರು ಕೇಳಿದ್ರೆ ಸಿ ಕೇಳಲಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ನಾನು ಕೆಲಸ ಮಾಡ್ತಿರೋ ಹಾಸ್ಪಿಟಲ್ಗೆ ಹತ್ರ ಆಗಿರೋ ಊರದು. ಆಲ್ಮೋಸ್ಟ್ ಅಲ್ಲಿರೋರು ಎಲ್ರು ಗೊತ್ತು ನನಗೆ. ಅಲ್ಲಿ ಈ ಮುಖನ ನಾನು ಯಾವತ್ತೂ ನೋಡೇ ಇಲ್ಲ. ಪಾಯಿಂಟ್ ನಂಬರ್ 2, ಪ್ರೇಮನ 5 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಚಾನ್ಸೇ ಇಲ್ಲ. ಯಾಕಂದ್ರೆ ಪ್ರೇಮ ನನಗೆ ಕ್ಲೋಸ್ ಮದ್ವೆ ಆದ್ಮೇಲಲ್ಲ. ನಾನು ಇವಳು ಚೈಲ್ಡ್ಹುಡ್ ಇಂದ ಫ್ರೆಂಡ್. ಬರೀ ಫ್ರೆಂಡ್ಸ್ ಅಲ್ಲ, ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್. ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಏನೇನಾಗಿದೆಯೋ ಎಲ್ಲ ಗೊತ್ತು ಇವಳಿಗೆ. ಹಾಗೇನೆ ಇವಳ ಜೀವನದಲ್ಲಿ ಏನೆಲ್ಲ ಆಗಿದೆಯೋ ಅದೆಲ್ಲ ಗೊತ್ತು ನನಗೆ. ಇನ್ಫ್ಯಾಕ್ಟ್ ಅವ್ರ ಅಪ್ಪ ಅಮ್ಮಗಿಂತ ಹೆಚ್ಚಾಗಿ ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು.